spiritual practices. Now we move from precept to practice, that is, towards Shravanam, Mananam, and Nididhyasanam. Shravanam. The seeker of liberation, the mumukshu, should carefully understand by way of reading or listening to the instruction imparted by the teacher. Mananam. After carefully listening to or studying the instruction, the seeker should undertake contemplation on the truth or reality until he acquires clarity and feels convinced about the truth. Finally, the seeker takes up Nididhyasanam. The term Nididhyasanam can be roughly translated as deep or profound meditation. Shankara lays out a detailed roadmap, as it were, in his work Aparokshanubhuti. The seeker is helped to discover his own true self. Shankara prescribes 15 steps that lead the seeker to the state of samadhi. ಆಧ್ಯಾತ್ಮಿಕ ಆಚರಣೆಗಳು. ನಾವೀಗ ಅನುಭೂತಿಯಿಂದ ಆಚರಣೆಯೆಡೆಗೆ ಮುಂದುವರಿಯೋಣ. ಅಂದರೆ ಶ್ರವಣ, ಮನನ ಮತ್ತು ನಿಧಿಧ್ಯಾಸನದ ಕಡೆಗೆ ಗಮನಹರಿಸೋಣ. 1. ಶ್ರವಣ. ಗುರುವಿನಿಂದ ಪಡೆದ ಬೋಧನೆಯನ್ನು ಮುಮುಕ್ಷು ಅಂದರೆ ಮೋಕ್ಷವನ್ನು ಬಯಸುವವನು ಓದುವುದರ ಮೂಲಕ ಅಥವಾ ಕೇಳುವುದರ ಮೂಲಕ ಶ್ರದ್ಧೆಯಿಂದ ಅರ್ಥ ಮಾಡಿಕೊಳ್ಳಬೇಕು. 2. ಮನನ. ಶ್ರದ್ಧೆಯಿಂದ ಬೋಧನೆಯನ್ನು ಕೇಳಿದ ನಂತರ ಅಥವಾ ಓದಿದ ನಂತರ ಸಾಧಕನು ಅದರ ಬಗ್ಗೆ ಸ್ಪಷ್ಟನೆ ದೊರೆತು ಮತ್ತು ಸತ್ಯದ ಬಗ್ಗೆ ತನಗೆ ಮನದಟ್ಟಾಗಿದೆ ಎಂಬ ಭಾವ ಬರುವವರೆಗೂ ಸತ್ಯ ಅಥವಾ ವಾಸ್ತವಿಕತೆಯ ಚಿಂತನೆಯನ್ನು ಕೈಗೊಳ್ಳಬೇಕು. ಕೊನೆಯಲ್ಲಿ ಸಾಧಕನು ನಿಧಿಧ್ಯಾಸನವನ್ನು ಕೈಗೆತ್ತಿಕೊಳ್ಳುತ್ತಾನೆ. ನಿಧಿಧ್ಯಾಸನ ಎಂದರೆ ಆಳವಾದ ಅಥವಾ ಗಾಢವಾದ ಧ್ಯಾನ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ಬಗ್ಗೆ ಶಂಕರರು ತಮ್ಮ ಅಪರೋಕ್ಷಾನುಭೂತಿ ಎಂಬ ಕೃತಿಯಲ್ಲಿ ವಿವರವಾದ ಒಂದು ನಕ್ಷೆಯನ್ನು ಹಾಕಿಕೊಟ್ಟಿದ್ದಾರೆ. ತನ್ನ ನಿಜವಾದ ಆಂತರ್ಯವನ್ನು ಅರಿತುಕೊಳ್ಳಲು ಸಾಧಕನಿಗೆ ಸಹಾಯ ಮಾಡಿದ್ದಾರೆ. ಸಾಧಕನನ್ನು ಸಮಾಧಿ ಸ್ಥಿತಿಯೆಡೆಗೆ ಕರೆದೊಯ್ಯುವ 15 ಹಂತಗಳನ್ನು ಶಂಕರರು ತೋರಿಸಿಕೊಟ್ಟಿದ್ದಾರೆ.